ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಾವೆಲ್ಲ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಸೇರಿ ಪತ್ರಿಕಾಗೋಷ್ಠಿ ಕರೆದಿರೋ ವಿಷಯ ಏನಪ್ಪ ಅಂತಂದರೆ, ಕೆಜೆ ವಿಧಾನಸಭಾ ಕ್ಷೇತ್ರದ ರೈತರ ಬಹುನಿರೀಕ್ಷಿತ ಬೇಡಿಕೆ ಮತ್ತು ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ರೈತರ ಸಮಸ್ಯೆ ಅತಿ ಕಷ್ಟಕರವಾಗಿತ್ತು. ಮಾನ್ಯ ಶಾಸಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಸತತ 4 ವರ್ಷಗಳಿಂದ ಮಂಜೂರಿ ಮಾಡ್ಕೊಂಡು ಬಂದಿದ್ದು, ಇದನ್ನು ಸಮತಟ್ಟು ಮಾಡಿ ಈ ದಿನ ಆ ಕನಸನ್ನು ನನಸು ಮಾಡಲು ಹೊರಟಿದ್ದೀವಿ. ಸರ್ಕಾರದಿಂದ 10 ಕೋಟಿ ರೂಪಾಯಿ ಅನುದಾನವನ್ನು ಲೇಔಟ್ ಫಾರ್ಮೇಷನ್ಗಾಗಿ ಮಂಜೂರಿ ಮಾಡ್ಕೊಂಡು ಬಂದಿರ್ತಾರೆ. ಆ ಒಂದು ಭೂಮಿ ಪೂಜೆಯನ್ನು 29/6/2026 ಸೋಮವಾರದಂದು ಹಮ್ಮಿಕೊಂಡಿರ್ತಾರೆ. ಆ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀಬೇಕಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ರೈತರು, ಈ ಕ್ಷೇತ್ರದ ರೈತರು ಬೆಳೆ ಮಳೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ತಿರುಪತಿ ದೇವಸ್ಥಾನದ ಕಡೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಸೋಮವಾರದಂದು 9 ಗಂಟೆಗೆ ಪ್ರಾರಂಭ ಮಾಡಿ ಆ ದಿನ ಹಮ್ಮಿಕೊಂಡಿರ್ತಾರೆ. ಅದಕ್ಕೆ ಎಲ್ಲ ಕ್ಷೇತ್ರದ ರೈತರು, ಮತದಾರರು ಎಲ್ಲರೂ ಸುಮಾರು 10,000 ಜನರು ಬರುವ ನಿರೀಕ್ಷೆ ಇದ್ದು, ಆ ಒಂದು ಜನರ ಇದಕ್ಕೆ ಸಮೂಹಕ್ಕೆ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ, ರೈತರಿಗೂ, ಎಲ್ಲ ಕಾರ್ಯಕರ್ತರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾನ್ಯ ಶಾಸಕರು ಹಮ್ಮಿಕೊಂಡಿರ್ತಾರೆ. ಈ ಒಂದು ಕಲ್ಯಾಣಕ್ಕೆ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷ ಬೆಟ್ಟಗುಡ್ಡ ಇದ್ದಂಥ ಜಮೀನನ್ನು ಸಮತಟ್ಟು ಮಾಡಿಸಿ ಸುಮಾರು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡಿರ್ತಾರೆ. ಈಗ ಕಟ್ಟಡ ಮತ್ತು ರಸ್ತೆಗಳಿಗೆ ಸುಮಾರು 10 ಕೋಟಿ ಅನುದಾನವನ್ನು ಸರ್ಕಾರದಿಂದ ಮಾನ್ಯ ಕೆಜಿಎಫ್ ಶಾಸಕರಾದ ರೂಪಾ ಮೇಡಮ್ ಅವರು ಬಿಡುಗಡೆ ಮಾಡಿಸಿ ಸೋಮವಾರ ದಿನಾಂಕ 29/6/26 ಸೋಮವಾರ ಬೆಳಗ್ಗೆ 9 ಗಂಟೆಗೆ ಭೂಮಿ ಪೂಜೆಯನ್ನು ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ಪ್ರಾರಂಭಿಸಲಾಗುತ್ತೆ. 10:30ಯಿಂದ 12:30ವರೆಗೂ TTD ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಕ್ಷೇತ್ರದ ರೈತಾಪಿ ವರ್ಗ, ಎಲ್ಲ ಮತ ಬಾಂಧವರು, ಎಲ್ಲ ಜನರಿಗೂ ಒಳ್ಳೆ ಸಮೃದ್ಧಿಯಾಗಿ ಬಂದು ಸಮೃದ್ಧಿಯಾಗಿರಲಿ ಅಂತ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸಾರ್ವಜನಿಕರು, ರೈತ ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸುಮಾರು 10,000 ಜನಕ್ಕಿಂತ ಮೇಲ್ಪಟ್ಟು ಆಗಮಿಸಲಿದ್ದಾರೆ. ಎಲ್ರಿಗೂ ಶುಭ ಕೋರುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ಕೆಜಿಎಫ್ ಕ್ಷೇತ್ರದ ಎಲ್ಲ ಜನರಿಗೂ ತಿಳಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಭಾಗದಲ್ಲಿ ಎಂಜಿವಲ್ಕೂರು ಪಂಚಾಯಿತಿ ಕದ್ರಗಾನಕೊಪ್ಪ ವಿಲೇಜ್ ಸಂಬಂಧಪಟ್ಟ ಜಾಗದಲ್ಲಿ ಇವತ್ತು ಎಲ್ಲ ನಮ್ಮ ಕೆಜಿಎಫ್ ತಾಲೂಕಿನ ಹಿರಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ನಾವೆಲ್ಲ ಸೇರಿರ್ತಕ್ಕಂಥ ವಿಷಯ 29/6/2026 ತಾರೀಕು ಇಲ್ಲಿ ಭೂಮಿ ಪೂಜೆ ಹಮ್ಮಿಕೊಂಡಿರ್ತೇವೆ. ಹಾಗಾಗಿ ಎಲ್ಲ ನಮ್ಮ ತಾಲೂಕಿನ ಜನ, ರೈತರು ಬಂದು ಈ ಭೂಮಿ ಪೂಜೆಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ನಮ್ಮ ತಾಲೂಕಿನ ಜನತೆಗೆ ವಿನಂತಿ ಮಾಡುತ್ತೇನೆ. ಎಲ್ರಿಗೂ ನಮಸ್ಕಾರ. ದಿನಾಂಕ 29/6/2026 ಸೋಮವಾರ ಬೆಳಗ್ಗೆ 9 ಗಂಟೆಗೆ ಇಡೀ ಕೆಜಿಎಫ್ ತಾಲೂಕಿನ ರೈತರ ಒಂದು ಕನಸಾಗಿದ್ದ APMC ಮಾರುಕಟ್ಟೆ ಭೂಮಿ ಪೂಜೆಯನ್ನು 29/6/26 ಹಮ್ಮಿಕೊಂಡಿರ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೈತರಿಗೂ ಮಳೆ ಬೆಳೆ ಎಲ್ಲ ಆಗಲಿ ಮತ್ತು ಈ ಮಾರುಕಟ್ಟೆ ಸಕ್ರಿಯವಾಗಿ ಸಕ್ರಮವಾಗಿ ಎಲ್ಲ ರೈತರಿಗೂ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಶ್ರೀನಿವಾಸ ಕಲ್ಯಾಣ ತಿರುಮಲ ತಿರುಪತಿ ದೇವಸ್ಥಾನದಿಂದ ಅವರೇ ಬಂದು ಅರ್ಚಕರು ಇಲ್ಲಿ ಶ್ರೀನಿವಾಸ ಕಲ್ಯಾಣ ಹಮ್ಮಿಕೊಂಡಿರ್ತಾರೆ. ಎಲ್ಲ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನಾನು ಕೊಡ್ತೀನಿ. ನಮಸ್ಕಾರ. ಈ ಭಾಗದಲ್ಲಿ ಇವತ್ತು ಎಲ್ಲ ನಮ್ಮ ತಾಲೂಕಿನ ಹಿರಿಯ ಮುಖಂಡರು, ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಈ ಭಾಗದಲ್ಲಿ ಇವತ್ತು ಸೇರಿದ್ದೀರಿ ಅಂದರೆ ವಿಷಯ 26/6/2026 ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂದರೆ, ದಿನಾಂಕ 29/6/2026 ಸೋಮವಾರದಂದು ಇದೇ ನಮ್ಮ ಕೆಜಿಎಫ್ ತಾಲೂಕಿನ APMC ಮಾರುಕಟ್ಟೆಯ ಒಂದು ಭೂಮಿ ಪೂಜೆ ಇರುತ್ತದೆ. ವಿವಿಧ ಕಾಮಗಾರಿಗಳ ಹಾಗೂ
ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರಕುಶಲ ನಿಗಮ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಮತಿ ರೂಪಾ ಮೇಡಮ್ ಅವರು ಲೋಕ ಕಲ್ಯಾಣಕ್ಕೆ ರೈತರು ಒಳ್ಳೆ ಮಳೆ ಬೆಳೆ ಆಗಿ ಮಾರುಕಟ್ಟೆಯನ್ನು ಸದಾ ಉಪಯೋಗಿಸ್ಕೊಳ್ಳಿ ಅಂತ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಇದೇ APMCಯಲ್ಲಿ ಮಾಡಿಸ್ತಾ ಇದ್ದಾರೆ. ಆವತ್ತು ಎಲ್ರಿಗೂ ಇಲ್ಲಿ ಊಟದ ವ್ಯವಸ್ಥೆನೂ ಇರ್ತದೆ. ಎಲ್ಲರೂ ನೀಟಾಗಿ ಆವತ್ತು ಒಂದು ಪಂಚೆ, ಒಂದು ನಮ್ಮ ಕಲ್ಚರ್ ಏನಿದೆ ಆ ಥರ ಒಂದು ಉಡುಪುಗಳನ್ನು, ಸಾಂಪ್ರದಾಯವನ್ನು ಪಾಲಿಸ್ಬೇಕು ಅಂತ ಎಲ್ಲರಲ್ಲೂ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲೂ ಕ್ಷೇತ್ರದ ಜನರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ತಾಲೂಕಿನ ಹೊಸ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂಗಾರಪೇಟೆಯಿಂದ ಬೇರ್ಪಟ್ಟ ಮೇಲೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ LG ಉಲ್ಕೂರು ಪಂಚಾಯಿತಿ ಗಲ್ಗಂತುಪ್ಪ ಗ್ರಾಮದ ಸರ್ವೆ ನಂಬರ್ದಲ್ಲಿ ಸುಮಾರು 25 ಎಕರೆ ಜಮೀನನ್ನು ಬೆಟ್ಟ ಗುಡ್ಡ ಇದ್ದಂಥ ಜಮೀನನ್ನು ಮಾನ್ಯ ಶಾಸಕರು ಸಂಸತ್ತು ಮಾಡಿಸಿ